ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಮಮತಾ. ಸ್ನೇಹ ಅನ್ನೋದು ತುಂಬ ಶ್ರೇಷ್ಠ ಸಂಬಂಧವಾಗಿದ್ದರೆ ಸ್ನೇಹಿತರು ಅತಿ ಉತ್ತಮ ಸಂಬಂಧಿಕರು ಅಂತಾನೆ ಹೇಳಲಾಗುತ್ತೆ. ಆದರೆ ಕೆಲವೊಮ್ಮೆ ಸ್ನೇಹಿತರಲ್ಲೂ ಜಗಳ ಮನಸ್ತಾಪ ಆಗೋದು ತೀರಾ ಕಾಮನ್ ಅಲ್ವಾ? ಇವತ್ತು ನಮ್ಮ ಅಜ್ಜಿ ಜಗಳವಾಡಿಕೊಂಡ ಸ್ನೇಹಿತರು ಒಂದಾದ ಕಥೆಯನ್ನು ನಿಮಗೆ ಹೇಳ್ತಾರಂತೆ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಕೇಳೋಣ. ನನ್ನ ಕಥೆಯನ್ನ ಕೇಳೋದಕ್ಕೆ ಮಕ್ಕಳೆಲ್ಲ ಬಂದು ಕುಂತಿದ್ರು. ನಾನು ಕೂಡ ಒಂದು ಚಂದದ ನೀತಿ ಕಥೆಯನ್ನ ಹೇಳೋಕೆ ತಯಾರಾಗಿದ್ದೆ. ಅಷ್ಟರಲ್ಲಿ ಗಣೇಶ, ನೋಡಚ್ಚಿ, ಗುಂಡು ನನಗೆ ಬೈತಾನೆ, ಸ್ಕೂಲಲ್ಲಿ ಆಟ ಆಡೋವಾಗ ನನಗೆ ಹೊಡಿತಾನೆ ಅಂತ ನನ್ನ ಹತ್ರ ದೂರನ್ನ ಕೊಟ್ಟ. ಆಗ ನಾನು ಗುಂಡನನ್ನ ಕರೆದು, ಯಾಕೋ ಗುಂಡ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ದೆ. ಆಗ ಗುಂಡ, ಅಜ್ಜಿ, ಆತ ನನ್ನ ಸರಿಯಾಗಿ ಮಾತನಾಡಿಸ್ತಾನೇ ಇಲ್ಲ, ಸ್ಕೂಲಲ್ಲಿ ಬೇರೆಯವರ ಜೊತೆ ಆಟ ಆಡ್ತಾನೆ, ನನಗೆ ಕೋಪ ಬಂತು, ಅದಕ್ಕೆ ಹಾಗೆ ಮಾಡಿದೆ ಅಂತ ಹೇಳ್ತಾ. ನಾನು ಎಲ್ಲರನ್ನೂ ಹತ್ತಿರಕ್ಕೆ ಕರೆದು, ನೋಡಿ ಮಕ್ಕಳೇ, ಸ್ನೇಹಿತರು ಅಂದರೆ ಯಾವತ್ತೂ ಜಗಳ ಆಡಬಾರ್ದು, ಯಾವತ್ತೂ ಕೂಡ ದೂರ ಆಗಬಾರ್ದು, ತಿಳಿತಾ? ಸರಿ, ನಾನಿವತ್ತು ದೂರವಾದ ಸ್ನೇಹಿತರು ಒಂದಾದ ಕಥೆಯನ್ನ ಹೇಳ್ತೀನಿ ಕೇಳಿ ಅಂತ ಹೇಳ್ತೆ. ಒಂದೂರಲ್ಲಿ ಕಿಶೋರ, ಕಿರಣ ಮತ್ತು ಕೀರ್ತಿ ಎಂಬ 3 ಜನ ಆತ್ಮೀಯ ಸ್ನೇಹಿತರಿದ್ರು. ಆ ಮೂವರು ಸಹ ಸದಾ ಜೊತೆಯಲ್ಲೇ ಇರ್ತಾ ಇದ್ರು. ಆಟ ಪಾಠದಲ್ಲೂ ಸಹ ಒಟ್ಟಿಗೆ ಇರ್ತಾ ಇದ್ರು. ಒಬ್ಬರನ್ನೊಬ್ಬರು ಬಿಟ್ಟು ಯಾರೂ ಕೂಡ ಇರ್ತಾ ಇರಲಿಲ್ಲ. ಒಮ್ಮೆ ಕಿಶೋರನ ಹುಟ್ಟು ಹಬ್ಬ ಬಂತು. ಹೀಗಾಗಿ ಆತ ಕಿರಣ ಮತ್ತು ಕೀರ್ತಿಯನ್ನ ತನ್ನ ಮನೆಗೆ ಕರೆದ. ಶ್ರೀಮಂತರ ಕುಟುಂಬದ ಮಗನಾಗಿದ್ದ ಕಿಶೋರನ ಹುಟ್ಟು ಹಬ್ಬವನ್ನ ತುಂಬ ಜೋರಾಗಿ ಆಚರಿಸಲಾಯಿತು. ದೊಡ್ಡದೊಂದು ಕೇಕನ್ನು ಕತ್ತರಿಸಲಾಯಿತು. ಎಲ್ಲರಿಗೂ ಬಗೆ ಬಗೆಯ ಚಾಕಲೇಟುಗಳನ್ನು ಕೊಡಲಾಯಿತು. ಆಗ ಕಿಶೋರನ ಅಮ್ಮ ಅವನಿಗೆ ಒಂದು ಚಂದದ ಪೆನ್ನನ್ನು ಉಡುಗೊರೆಯನ್ನಾಗಿ ಕೊಟ್ಟಳು. ತುಂಬ ದುಬಾರಿ ಬೆಲೆಯ ಪೆನ್ನದಾಗಿತ್ತು. ಅದನ್ನು ಕಂಡು ಕಿಶೋರನಿಗೆ ತುಂಬಾ ಖುಷಿಯಾಯಿತು. ಹೀಗಿರೋವಾಗ ಒಮ್ಮೆ ಶಾಲೆಯಲ್ಲಿ ಕಿಶೋರನ ಪೆನ್ನು ಕಳುವಾಗಿ ಹೋಯಿತು. ನನ್ನ ಪೆನ್ನು ಕಾಣೆಯಾಗಿದೆ ಅಂತ ಕಿಶೋರ ಜೋರಾಗಿ ಕೂಗಿಕೊಳ್ಳೋದಕ್ಕೆ ಶುರು ಮಾಡ್ದ. ಎಲ್ಲ ಕಡೆ ಅದನ್ನು ಹುಡುಕೋಕೆ ಶುರುವಿಟ್ಟುಕೊಂಡ. ಆ ಪೆನ್ನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದರಿಂದ ಕಿರಣನಿಗೂ ಆಸೆಯಾಗಿತ್ತು. ಕಿರಣ ಕಿಶೋರನ ಬಳಿ, ಒಮ್ಮೆ ಒಂದು ದಿನ ಈ ತರಹದ ಪೆನ್ನನ್ನು ನಾನು ತೆಗೆದುಕೊಳ್ತೀನಿ ನೋಡು ಅಂತ ಹೇಳ್ತಾ ಇದ್ದ. ಆದ್ದರಿಂದ ಕಿಶೋರನಿಗೆ ಅನುಮಾನ ಮೊದಲು ಕಿರಣನ ಮೇಲೆ ಹೋಗಿತ್ತು. ಅವನಿಗೆ ತರಗತಿ ಮುಗಿದ ಮೇಲೆ ಎಲ್ಲರೂ ಮನೆಯತ್ತ ಹೊರಟಿದ್ರು. ಆದರೆ ಕಿಶೋರನಿಗೆ ನೇರವಾಗಿ ಕಿರಣನ ಬಳಿ ಬಂದು ಕೇಳೋದಕ್ಕೆ ಮನಸ್ಸು ಬರಲಿಲ್ಲ. ಆದರೂ ಕೇಳದೇ ಇರೋಕ್ಕೂ ಆಗಲೇ ಇಲ್ಲ. ಮುಜುಗರವನ್ನೆಲ್ಲ ಪಕ್ಕಕ್ಕಿಟ್ಟು, ನನ್ನ ಪೆನ್ನನ್ನು ತಗೊಂಡಿದ್ರೆ ದಯವಿಟ್ಟು ಕೊಟ್ಬಿಡು ಅಂತ ಕೇಳ್ಕೊಂಡ. ಈ ಮಾತನ್ನ ಕೇಳಿದ ಕಿರಣ, ಸ್ನೇಹಿತ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಅಂತ ಬೇಜಾರಾಯಿತು. ನಿಜವಾಗಿಯೂ ನಿನ್ನ ಪೆನ್ನನ್ನು ನಾನು ತಗೊಂಡಿಲ್ಲ ಅಂತ ಹೇಳ್ತಾ. ಆದರೂ ಕೂಡ ಕಿಶೋರ ಕಿರಣನ ಮಾತನ್ನ ನಂಬಲೇ ಇಲ್ಲ. ಸುಳ್ಳು ಹೇಳಬೇಡ, ಅವತ್ತು ನೀನು ಈ ಥರದ್ದೇ ಪೆನ್ನನ್ನ ತಗೋಬೇಕು ಅಂತ ಅಂದಿದ್ದೆ, ಆದ್ರಿಂದ ನನಗೆ ನಿನ್ನ ಮೇಲೆ ಅನುಮಾನ ಇದೆ ಅಂತ ಹೇಳ್ದ. ಆದರೆ ಕಿಶೋರನ ಮಾತಿನಿಂದ ಕಿರಣನಿಗೆ ಅವಮಾನವಾದಂತಾಯಿತು. ಹೀಗಾಗಿ ಅವರಿಬ್ಬರೂ ಕೂಡ ಜಗಳವಾಡೋಕೆ ಶುರು ಮಾಡಿಕೊಂಡ್ರು. ಕೊನೆಗೆ, ಛೀ ದ್ರೋಹಿ, ನಿನ್ನ ಸ್ನೇಹಿತನ ಮೇಲೆ ನೀನು ಸಂಶಯ ಪಡ್ತೀಯಾ? ಇನ್ಮುಂದೆ ನನ್ನೊಂದಿಗೆ ನೀನು ಮಾತನಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಪೆನ್ನು ಕಳೆದುಕೊಂಡ ದುಃಖದಲ್ಲಿ ಕಿಶೋರ ಸಹ, ನಾನು ಅಷ್ಟೇ, ನಿನ್ ಜೊತೆ ಮಾತನಾಡೋದಿಲ್ಲ, ಹೋಗು ಅಂತ ಹೇಳ್ದ.
ಅಂದಿನಿಂದ ಅವರಿಬ್ಬರಿಗೆ ಸಹ ಒಬ್ಬರನ್ನೊಬ್ಬರು ನೋಡ್ತಾ ಇದ್ರೆ ಅವರಿಗೆ ಆಗ್ತಾನೇ ಇರಲಿಲ್ಲ. ದಿನಾಲೂ ಶಾಲೆಗೆ ಒಟ್ಟಾಗೆ ಹೋಗ್ತಾ ಇದ್ದ ಅವರಿಬ್ಬರು ಬೇರೆ ಬೇರೆಯಾಗಿ ಹೋಗೋಕೆ ಶುರು ಮಾಡಿದ್ರು. ಶಾಲೆಯಲ್ಲೂ ಒಟ್ಟಿಗೆ ಆಟ ಆಡ್ತಿದ್ದ ಅವರು ಬೇರೆ ಬೇರೆಯಾಗಿ ಆಡೋಕೆ ಶುರು ಮಾಡಿದ್ರು. ಇದನ್ನ ನೋಡಿದ ಕೀರ್ತಿಗೆ ತುಂಬಾನೇ ಬೇಜಾರಾಯಿತು. ಒಟ್ಟಾಗಿದ್ದ ಸ್ನೇಹಿತರು ದೂರವಾಗಿದ್ರಿಂದ ಅವರನ್ನ ನೋಡಿದ್ರೆ ವೇದನೆ ಆಗ್ತಾ ಇತ್ತು. ಹೀಗಾಗಿ ಕೀರ್ತಿ ಕಿರಣನ ಬಳಿ ಹೋಗಿ ಅವನೊಂದಿಗೆ ಮಾತಾಡುವಂತ ಹೇಳ್ದ. ಆದರೆ ಕಿರಣ ಅದಕ್ಕೊಪ್ಪಲೇ ಇಲ್ಲ. ನನಗೆ ಪೆನ್ನಿನ ಕಳ್ಳ ಅಂದವನ ಬಳಿ ನಾನು ಹೋಗಲಾರೆ ಅಂತ ಹೇಳ್ದ. ಈತನೊಂದಿಗೆ ಮಾತನಾಡೋದು ವ್ಯರ್ಥ ಅಂತ ತಿಳಿದು ಕಿಶೋರನ ಬಳಿ ಬಂದು ಅವನ ಸ್ನೇಹವನ್ನ ಮಾಡು ಅಂದಾಗಲೂ ಕಿಶೋರ ಒಪ್ಪಲೇ ಇಲ್ಲ. ಕೋಪದಿಂದ ಕೀರ್ತಿಗೆ ಬೈದು ಬಿಟ್ಟ. ಒಂದು ದಿನ ಶಾಲೆಯಲ್ಲಿ ಆಡ್ತಾ ಇರುವಾಗ ಕಿಶೋರನ ಪಕ್ಕದಲ್ಲಿ ಹಾವು ಇದ್ದಿದ್ದನ್ನ ಕೀರ್ತಿ ಗಮನಿಸಿದ. ಆಗ ಒಂದು ಕೋಲನ್ನ ಎಳೆದುಕೊಂಡು ಕಿರಣನ ಕಡೆ ಎಸೆದು, ಕಿಶೋರನ ಪಕ್ಕದಲ್ಲಿ ಹಾವಿದೆ, ಅದು ಆತನಿಗೆ ಕಚ್ಚಬಹುದು ಅಂತ ಹೇಳ್ದ. ಹಳೆಯ ವೈರತ್ವವನ್ನೆಲ್ಲ ಮರೆತು ಧೈರ್ಯ ತೆಗೆದುಕೊಂಡ ಕಿಶೋರ ಹಾಗೂ ಕಿರಣ ಇಬ್ಬರು ಒಂದೊಂದು ಕೋಲನ್ನ ತಗೊಂಡು ಹೊಡೆಯೋಕೆ ಶುರು ಮಾಡಿದ್ರು. ಆದರೆ ಕೀರ್ತಿ ಮಾತ್ರ ಮನದಲ್ಲಿ ನಗ್ತಾ ಇದ್ದ. ಯಾಕಂದ್ರೆ ಅವರಿಬ್ಬರನ್ನ ಒಂದುಗೂಡಿಸಲು ಅವನು ರಬ್ಬರ್ ಹಾವನ್ನ ಅಲ್ಲಿ ಎಸೆದಿದ್ದ. ನಂತರ ಕೀರ್ತಿ, ಸಾಕು ಬಿಡಿ ಸಾಕು, ಅದು ಸತ್ತು ಹೋಗಿದೆ ಅಂತ ಸಮಾಧಾನಿಸುತ್ತಾ, ನೋಡಿದ್ಯಾ ಕಿಶೋರ, ಇಂದು ಕಿರಣ ಇಲ್ದಿದ್ರೆ ನಿನ್ ಗತಿ ಏನಾಗ್ತಾ ಇತ್ತು, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾ. ಆದ್ರೆ ಕಿಶೋರ, ಅವನಿಲ್ದೇ ಇದ್ರೂ ಏನಾಗ್ತಿರ್ಲಿಲ್ಲ, ನಾನು ಕೂಡ ಹಾವನ್ನ ಹೊಡೆದಿದ್ದೇನೆ ಅಂತ ಹೇಳ್ತಾ. ಇದರಿಂದ ಕೋಪಗೊಂಡ ಕಿರಣ, ಹಾವನ್ನ ಹೊಡೆದವನು ನಾನು ಸರಿಯಾಗಿ ತಲೆಯ ಮೇಲೆ ಹೊಡೆದಿದ್ದರಿಂದಲೇ ಅದು ಸತ್ತಿರೋದು ಅಂತ ಮತ್ತೆ ಜಗಳವಾಡಲು ಪ್ರಾರಂಭಿಸಿದ್ರು. ಆದರೆ ರಬ್ಬರ್ ಹಾವನ್ನ ಹೊಡೆದು ಹೀಗೆ ಜಗಳವಾಡ್ತಾ ಇರುವ ಸ್ನೇಹಿತನನ್ನ ನೋಡಿ ಕೀರ್ತಿಗೂ ನಗು ಬಂತು. ಮತ್ತೊಂದೆಡೆ ನಾನು ಮಾಡಿದ ಉಪಾಯದಿಂದಲೇ ಮತ್ತೆ ಇವರು ಜಗಳ ಆಡ್ತಾ ಇದ್ದಾರಲ್ಲ ಅಂತ ಬೇಸರವೂ ಆಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರೋದನ್ನ ಗಮನಿಸಿದ ಕೀರ್ತಿ, ಇಂದಿನಿಂದ ನಾನು ನಿಮ್ಮಿಬ್ಬರ ಜೊತೆ ಮಾತನಾಡೋದಿಲ್ಲ, ಜಗಳವಾಡೋ ಸ್ನೇಹಿತರು ನನಗೆ ಬೇಕಾಗಿಲ್ಲ ಅಂತ ಕೀರ್ತಿ ಹೇಳಿ ಅಲ್ಲಿಂದ ಹೋಗೋಕೆ ಅಣಿಯಾದ. ಈ ಮಾತಿನಿಂದ ಅವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಜೀವವಿಲ್ಲದ ಪೆನ್ನಿನ ಸಲುವಾಗಿ ಜೀವಕ್ಕೆ ಜೀವದಂತಿದ್ದ ಸ್ನೇಹಿತರನ್ನ ದೂರ ಮಾಡಿದೆ ಅಂತ ಕಿಶೋರನಿಗೆ ಅನಿಸ್ತು. ನನ್ನನ್ನ ಕ್ಷಮಿಸ್ಬಿಡು ಕಿರಣ ಅಂತ ಕೇಳ್ಕೊಂಡ. ಬಿಡು ಕಿಶೋರ, ಸ್ನೇಹದಲ್ಲಿ ಕ್ಷಮೆಗಳೆಲ್ಲ ಬೇಕಿಲ್ಲ, ಇದೆಲ್ಲ ಕೀರ್ತಿಗೆ ಸಲ್ಬೇಕು. ನಾವು ಮೂವರು ಇನ್ಮುಂದೆ ಒಳ್ಳೆಯ ಸ್ನೇಹಿತರಾಗಿ ಬಾಳೋಣ ಅಂತ ಕಿರಣ್ ಬುದ್ಧಿ ಹೇಳ್ದ. ಒಟ್ನಲ್ಲಿ ಕೀರ್ತಿಯಿಂದ ಅವರಿಬ್ಬರಿಗೂ ಸ್ನೇಹದ ಬೆಲೆ ಏನು ಅನ್ನೋದು ಅರ್ಥ ಆಯಿತು. ಅವರಿಬ್ಬರು ಆ ಪೆನ್ನಿನ ಗಲಾಟೆಯನ್ನ ಮರೆತು ಮತ್ತೆ ಮೊದಲಿನಂತೆ ಒಟ್ಟಾಗಿ ಶಾಲೆಗೆ ಹೋಗುವುದು, ಒಟ್ಟಾಗಿ ಆಟವಾಡೋದನ್ನ ಮುಂದುವರೆಸಿದ್ರು. ನೋಡು ಗುಂಡ, ನೀವುಗಳು ಕೂಡ ಯಾವತ್ತೂ ಕೂಡ ಜಗಳವಾಡಬೇಡಿ, ಸ್ನೇಹಿತರಾಗಿ ಬಾಳಿ, ಅರ್ಥ ಆಯ್ತಾ? ಸರಿ, ಎಲ್ಲರೂ ಕೂಡ ಹೊರಡಿ. ಈ ಕಥೆಯಿಂದ ತಿಳ್ಕೊಳ್ಬೇಕಾಗಿರೋ ನೀತಿ ಏನಪ್ಪ ಅಂದರೆ, ಸ್ನೇಹ ಅನ್ನೋದು ತುಂಬ ಅಪರೂಪವಾದ ಸಂಬಂಧ. ಸ್ನೇಹಿತರು ಅಂದರೆ ಬೆಲೆ ಕಟ್ಟಲಾಗದ ಸಂಬಂಧಿಕರು ಅಂತಾನೇ ಅರ್ಥ. ಹೀಗಾಗಿ ಯಾವುದೇ ಕಾರಣಕ್ಕೂ ಸ್ನೇಹಿತರ ನಡುವೆ ಮನಸ್ತಾಪ ಬೇಡ.